ಕಾಲೇಜ್ ಬಂದು ಹಾಕಿ ಫ್ಲವರ್ಸ್ ನೋಡೋಣ ಅಂತ ಬಂದ್ವಿ. ಹಾಯ್ ಮಾಡಿದ ಕ್ರೀಮ್ ಬರ್ತದೆ ಸರ್ ಇದು. ತಲೆ ನೋವಿಗೆ, ಮಂಡಿ ನೋವಿಗೆ, ಬೆನ್ನು ನೋವಿಗೆ, ಸೊಂಟ ನೋವಿಗೆ, ಈ ಜಾಯಿಂಟ್ ಪೇನ್ಗಳಿಗೆ, ಹಳೆ ನೋವುಗಳಿಗೆ ಎಲ್ಲದಕ್ಕೂ ಒಂದೇ ಕ್ರೀಮ್ ಬರ್ತದೆ. ಧನ್ವಂತರಿ ಅಂತೇಳಿ ಈ ಥರ ಕ್ರೀಮ್ ಬರ್ತದೆ. ಪೇನ್ ಕಿಲ್ಲರಾ? 150 ಇದೆ ಸರ್. ಇಲ್ಲ ಅಂದರೆ 100 ರೂಪೀಸ್ ಕೊಡ್ತೀವಿ. ಎಲ್ಲ ಆಯುರ್ವೇದಿಕ್ ಮೆಡಿಕಲ್ ಅವೈಲೇಬಲ್. ಸಿಲ್ಕ್ ಸ್ಯಾರಿಗಳು ಸಿಗುತ್ತಾ ಇಲ್ಲಿ? ಕಂಚಿಯಿಂದ ಸರ್ ಇಲ್ಲಿ 2 ದಿನ ಇರುತ್ತೆ. ಇವತ್ತು ಬಿಟ್ಟರೆ ಹೌದು ಏನೇನು ಹೇಳ್ಕೊಂಡಿದ್ವಿ. ಹಾಂ, ಇನ್ನು 2 ಡೇಸ್ ಏನೆಲ್ಲ ವೆರೈಟಿ ಸಿಗುತ್ತೆ ನಿಮಗೆ? ಸರ್ ನಮ್ಮದು ಮೇನ್ ಬಂದು ರೇಷ್ಮೆ ಸೀರೆ, ಪ್ಯೂರ್ ಸಿಲ್ಕ್, ಪ್ಯೂರ್ ಕಂಚೂರ ಸಿಲ್ಕ್. ನಮ್ಮದು 6,000 ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ 1.5 lakh ವರೆಗೆ ವೆಡ್ಡಿಂಗ್ಸ್ ಎಲ್ಲ ಇದೆ. ಎಲ್ಲ ಸಾಕು. ಜೇನುತುಪ್ಪ ಬೆಲ್ಲದಿಂದ ಮಾಡಿರುವಂಥದ್ದು. ಒಂದು ಕಟ್ಟಿ 1 ಗಂಟೆ ಹೋಗಿರ್ತದೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ, ಕೆಮಿಕಲ್ ಇಲ್ಲ ಸರ್. ಹಾಂ, ಇದರ ಸ್ಪೆಷಲ್ ಆಫರ್ ಇದೆ ಚಿಕ್ಕಮಗಳೂರು ಜನರಿಗೆ. 1 ತಗೊಂಡ್ರೆ 150 ರೂಪಾಯಿ, 2 ತಗೊಂಡ್ರೆ 200 ರೂಪಾಯಿ. ಸೊ ಗೈಸ್, ಬಂದಿರೋದು ಇವತ್ತು ಡಿಸ್ಟ್ರಿಕ್ಟ್ ಫೀಲ್ಡಿಗೆ ಕ್ಲಾಸ್ ತೊಗೊತಿದ್ರು. ಆ್ಯಕ್ಚುಲಿ ಇವತ್ತು ಕ್ಲಾಸ್ ಇದ್ದಿದ್ದು ಪ್ರಿನ್ಸಿಪಲ್ ಸರಿಂದು. ಅವ್ರಿಗೆ ಕೇಳಿಕೊಂಡು ಹೆಂಗೋ ರಿಕ್ವೆಸ್ಟ್ ಮಾಡಿಕೊಂಡು ಬಂದಿದ್ದೀವಿ. ನೋಡೋಣ, ನಿನ್ನೆಯಿಂದ ಹಾಕಿದ್ದಾರೆ, ಇವತ್ತು ಬಂದಿದ್ದೀವಿ ನಾವು. ಕಾಲೇಜಿಂದ ಎಲ್ಲರೂ ಬಂದಿದ್ದೀವಿ. ನೋಡೋಣ, ಎಲ್ಲ ಒಂದೊಂದು ಮೂಲೆಯಲ್ಲಿ ಇದ್ದಾರೆ. ನಮ್ಮ ಕಾಲೇಜ್ ಪ್ರತಿಭೆಗಳು ಇಲ್ಲ. ಅವರು ಬ್ಲಾಗ್ ಮಾಡ್ತಿದ್ದಾರೆ. ಬ್ಲಾಗ್ ಮಾಡ್ತಿದ್ದು ಯಾರು ಬ್ಲಾಗ್ ಮಾಡ್ತಿದ್ದಾರೆ? ಇವರೆಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರೇಕ್ಷಾ. ನಿಮ್ಮ ಹೆಸರು? ಕ್ಲಾಸ್ ಬಂಕ್ ಮಾಡಿ ಬಂದಿರೋ ಉದ್ದೇಶ ಏನು? ಒಳ್ಳೊಳ್ಳೆ ಹುಡುಗಿಯರು ಬಂದಿರ್ತಾರೆ, ನೋಡೋಣ ಅಂತ. ಒಳ್ಳೊಳ್ಳೆಯರಾ? ನಿಮ್ಮಂತ ಬನ್ನಿ. ಚಲೋ ಗಾಯ್ಸ್, ಕ್ಲಾಸ್ ಬಂಕಕ್ಕೆ ಬಂದಿದ್ಯಾ? ಕೇಳ್ತೀನಿ ಕ್ಲಾಸಲ್ಲಿ ಪರ್ಮಿಷನ್ ಕೇಳ್ಕೊಂಡೇ ಬಂದಿರೋದು. ಸೆಲ್ಫಿ ಪಾಯಿಂಟಲ್ಲಿ ಫೋಟೋ ತಗೋಬೋದು. ಯಾರಲ್ಲಿ ಸೈಡ್ ಬರಬೇಕು? ಫೋಟೋ ತೆಗಿತಿದ್ಯಾ? ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಫ್ಲೇವರ್ಗಳಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಮಾಡಿದ್ದಾರೆ. ನಮ್ಮ ಕಾಲೇಜವರೆಲ್ಲ ಆಲ್ಮೋಸ್ಟ್ ಬಂದಿದ್ದಾರೆ. ನೋಡೋಣ, ಕೊಡ್ಲಾ? ರೀಸೆಂಟಾಗಿ ಮಹಿಳಾ ವಿಶ್ವಕಪ್ ಗೆದ್ದಿರೋ ಪ್ರಯುಕ್ತ ಅನಿಸುತ್ತೆ. ಕಾಲೆಲ್ಲ ಮುಟ್ಕೊಂಡು ವೆಜಿಟೇಬಲ್ಸಲ್ಲಿ ಮಾಡಿರೋದು. ವೆಜಿಟೇಬಲ್ಸ್ ಅಲ್ಲೇ ಇದ್ಲಿ, ಕಲ್ಲಂಗಡಿ, ಫ್ರೂಟ್ಸ್ ಮತ್ತು ವೆಜಿಟೇಬಲ್ ಎರಡು. ಹಾಗಲಕಾಯಿ ಇಲ್ವಾ? ಆಯ್ತು. ಇಲ್ಲಿ ಫಸ್ಟ್ ಇಲ್ಲಿಂದ ಹೋಗ್ಬೇಕು. ಹಿಂದೆ ತೋರಿಸು. साला बहुत नीच आदमी रहे. ರೈತರಿಗೆ ಒಂದು ಅಡ್ವಾಂಟೇಜ್ ಆಗೋ ಥರ ಒಂದು ಮಾಡಲ್ನ ಕ್ರಿಯೇಟ್ ಮಾಡಿದ್ದಾರೆ. ನನ್ನ ಫ್ರೆಂಡ್ ತೋರಿಸ್ತಾನೆ, ಅಲ್ಲೆಲ್ಲ ಫೋಕಸ್ ಮಾಡಿ ಮಗ. ರೈತ ಬರೀ ಒಂದು ಕೃಷಿನ ಮಾಡೋದು ಬದಲಿಗೆ ಮಿಶ್ರ ಕೃಷಿಗಳನ್ನ ಅಳವಡಿಸ್ಕೊಂಡ್ರೆ ಅವನಿಗೆಲ್ಲ ಇಂಪಾರ್ಟೆನ್ಸ್ ಸಿಗುತ್ತೆ ಅಂತ. ಮೊದಲಿಗೆ ಫಿಶ್ ಪಾಂಡು ಮತ್ತು ಗ್ರೈನ್ಸಿಂದು ಅಲ್ಲಿ ಅನಿಮಲ್ ಹಸ್ಬೆಂಡ್ರಿ ಮಾಡ್ತಾನೆ. ಅಂದರೆ ಹಸು ಸಾಕಾಣಿಕೆಯಿಂದ ಹಾಲು ಸಿಗುತ್ತೆ, ಕುರಿಗಳು ಸಾಕೋದಾಗಿರೋ. ಒಂದು ತಳಿ ಹೋಯ್ತು ಅಂದರೆ, ಒಂದು ಬೆಳೆ ಹೋಯ್ತು ಅಂದರೆ ಇನ್ನೊಂದು ಬೆಳೆಯಿಂದ ಇನ್ಕಮ್ ಸಿಗುತ್ತೆ. ಮತ್ತು ಮಳೆ ಬರೋ ಟೈಮಲ್ಲಿ ಕೃಷಿ ಹೊಂಡನ ಮಾಡ್ಕೊಂಡು, ಕೃಷಿ ಹೊಂಡ ಕ್ರಿಯೇಟ್ ಮಾಡಿ ಅದರಿಂದ ಅಲ್ಲಿ ನೀರು ಸ್ಟೋರ್ ಮಾಡ್ಕೊಂತಂದರೆ ಡ್ರಿಪ್ ಇರಿಗೇಷನ್ ಮೂಲಕ ಅಲ್ಲಿ ಮಳೆ ಬಂದಿಲ್ವಾಗ ನೀರು ಶಾರ್ಟೇಜ್ ಆಯಿತು ಅಂದರೆ ಈ ಕೃಷಿ ಹೊಂಡದಿಂದ ಅಲ್ಲಿಗೆ ನೀರು ಸಪ್ಲೈ ಮಾಡ್ಕೊಳ್ಬೋದು. ಇದು ಕೃಷಿ ಇಲಾಖೆ ಚಿಕ್ಕಮಗಳೂರಿಂದ ಒಂದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆಲ್ಲ ಟೀಚರ್ಸೇ ಕರ್ಕೊಂಡು ಬಂದು ತೋರಿಸ್ತಿದ್ದಾರೆ. ನಮಗೆ ಹಿಂಗೆಲ್ಲ ತೋರಿಸೋರು ಇದ್ದಿದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬಿಡ್ತಿದ್ದ. ನಾವು ಅವಾಗಲೇ ನೋಡ್ತಿದ್ದೆ. ಕೆಳಗಡೆ ಅಕ್ವೇರಿಯಂ ಇದೆ, ಕೆಳಗಡೆ ಫಿಶ್ ಪಾಂಡಿಂಗ್ ಅನಿಸುತ್ತೆ. ಮೇಲ್ಗಡೆ ನೋಡು, ಅಲ್ಲಿ ಕೊತ್ತಂಬರಿ ಸೊಪ್ಪಿದೆ. ಹಾಂ, ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೇನೇನು ಬೆಳೆದಿದ್ದಾರಲ್ಲ, ಇದೊಂದು ಮಾಡಲ್ ಅನಿಸುತ್ತೆ. ಇದು ಮೀನುಗಾರಿಕೆ ಇಲಾಖೆಯಿಂದ ಮಾಡಿರಬೇಕು ಮೋಸ್ಟ್, ಯಾಕಂದರೆ ಬೋರ್ಡ್ ಹಾಕಿದ್ದಾರೆ. ಮೀನುಗಾರಿಕೆ ಇಲಾಖೆಯಿಂದ ಇದೊಂದು ಚೆನ್ನಾಗಿದೆ. ಡಾಲ್ಫಿನ್ ಕಲಾಕೃತಿ ಅಂತ ಪಿಯಾನೋ ಮಾಡಿದ್ದಾರೆ, ಗಿಟಾರ್ ಮಾಡಿದ್ದಾರೆ, ಬಟರ್ಫ್ಲೈ ಇದೆ, ವೀಣೆ.
ಫ್ರೀಯಾಗಿ ಸೀರೆ ಕೊಡ್ತಿದ್ದಾರೆ, ಅಷ್ಟೊಂದು ಜನ ಇದ್ದಾರೆ. ಹೋಗ್ಬೇಕಿತ್ತು ನೀವು ಸರಿ ಕೊಡ್ತಾವ ನೋಡಲ್ಲಿ ಫ್ರೀಯಾಗಿ ಸೀರೆ ಕೊಡ್ತಿದ್ದಾರೆ ಅಂತ. ಹುಡುಗಿರು ಮಾತ್ರ ಹೋಗಿರೋದಲ್ಲ. ನೀವು ಕೊಡ್ಸಿ, ನಾನು ಬರ್ತೀನಿ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ನೋಡಿ ಬರೀ ಹುಡುಗಿರು ಮಾತ್ರ ಹೋಗಿರೋದಲ್ಲ. ಹೋಗಿಲ್ಲ, ಬನ್ನಿ. ಲೈನಲ್ಲಿ ಇಲ್ಲ, ಆಮೇಲೆ ಕೊಡ್ತೀನಿ ನಿಮಗೆ. ಸ್ಟಾರ್ಟಿಂಗ್ ಪ್ರೈಸ್ 25. ಯಾರ ಕರ್ನಾಟಕ ಅಣ್ಣ? ಸ್ಟಾರ್ಟಿಂಗ್ ಪ್ರೈಸ್ ಏನು ಸೀರೆದು? ಏಕೆ ಹೇಳಿದ್ರೆ ಹೋಗ್ಬಿಡ್ತೀಯ? ಇದೆಲ್ಲ ಬೇಕಾ ನಿನಗೆ? 25ರಿಂದ ಸ್ಟಾರ್ಟಿಂಗಾ? ಮಾತಾಡಿ 25-30ರಿಂದ ಮೇಲೆ ಅಂತಿದ್ದಾರೆ, ಅಪ್ ಟು 3.54 ಲ್ಯಾಕ್ಸ್ ತನಕ. ಅಂದರೆ ರಾಜ್ಯ ಸರ್ಕಾರದ್ದು ನಂಬಿಕೆಗೆ ಯೋಗ್ಯ ಇರ್ತಕ್ಕಂಥದ್ದು. ಇಲ್ಲಿ ಮಾತ್ರ ಅಲ್ಲ, ಇಡೀ ಸ್ಟೇಟಲ್ಲಿ ಬೆಳಿಗ್ಗೆ 4 ಗಂಟೆಯಿಂದ ಕ್ಯೂನಲ್ಲಿ ನಿಂತ್ಕೊಂಡು ಇದೇ ಥರ ಓದಾಡ್ತಿದ್ದಾರೆ ಎಲ್ಲರೂ. ಅದೇ ಇಷ್ಟು ಜನ ಇದ್ರಲ್ಲ, ಆಮೇಲೆ ಮಾಮೂಲಿ ಅವರ ರೆಗ್ಯುಲರ್ ಶೋರೂಮ್ಗಳಲ್ಲೂ ಇದೇ ಥರನ ಕಿತ್ತಾಟ. ಹೌದಾ? ಬೆಳಿಗ್ಗೆ ಅವರೆಲ್ಲ ತಗೊಂತಿದ್ದಾರೆ ಏನು? ತಗೊಳ್ತಿದ್ದಾರೆ. ನಿನ್ನೆ ಬಂದಿದ್ದಷ್ಟು ಕಾಲ, ಈಗ ಬೆಳಿಗ್ಗೆಯಿಂದ 7 ಗಂಟೆ ಕ್ಯೂ ನಿಂತಿದ್ದಾರೆ, ಈಗ 12 ಗಂಟೆಗೆ ಬಂದಿದ್ದು. 25 ಸಾವಿರ ರೂಪಾಯಿ ಒಂದು ಸೀರೆಗಾದ್ರೂ ಇಷ್ಟು ಕ್ಯೂ ನಿಂತ್ಕೊಂಡು ಕಾದು ನಿಂತು ತಗೊಳ್ತಿದ್ದಾರೆ 7 ಗಂಟೆಯಿಂದನ. ಓ ಬರ್ತಿ ಕಡ್ಡಿ ಅಂತ ಗಾಯ್ಸ್, ಆನೆ ಇದೆ ಚಿಕ್ಕಮಂಗ್ಳೂರಲ್ಲಿ. ಎಣ್ಣೆ ತಂದಿರ ಆಮೇಲೆ ಸರ್. ಅರ್ಜೆಂಟ್ ತಗೊಂಡೋಗಿ ಏಣಿ ಹಾಕೊಂಡು ಆನೆ ಇನ್ನೂ ಮರ್ತಿಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಮಿರರ್ ಕಾಣ್ತಿದೀವ ಗೈಸ್. ಇಲ್ಲಿ ಬಂದು ಯಾರನ್ನ ನೋಡೋಣ ಅಂತ ಬಂದಿದ್ದು ನೀನು? ನಾನು ಬ್ಲಾಗರ್ಸ್ನಲ್ಲ, ನಮ್ಮ ಕಾಲೇಜ್ ಬ್ಲಾಗರ್ಸ್ ನೋಡಿ ಎಲ್ಲ ತಲ್ಕೆಟ್ಟೋದೆ ನಾನು. ಯಾರನ್ನ ನೋಡೋಣ? ನಾನು ಇಷ್ಟು ಚೆನ್ನಾಗಿ ಎಲ್ಲ ಫ್ಲವರ್ ಶೋ ಮಾಡಿದ್ದಾರೆ, ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ, ಅನುಭವಿಸೋಣ ಅಂತ ಬಂದೆ. ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ. ಒಳ್ಳೊಳ್ಳೆ ಹುಡುಗಿಯರು ಬಂದಿರ್ತಾರೆ, ನೋಡೋಣ ಅಂತ. ನೀವು ಆಡೋದ್ ನೋಡೇ ಓಡೋಗುತ್ತದು. ಜಾಸ್ತಿ ಮಾತಾಡಿದ್ರೆ ನಿರುಪಮಿನ್ ಬಾಲ ಕಟ್ ಮಾಡ್ತಾರಂತೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಬದುಕಿನ ತರಗತಿಯೊಳಗೆ ಸಹಪಾಠಿ ನಾನಾಗಿ ಹಾಜರಿಯ ನೀಡುವೆ. ಏಪ್ರಿಲ್ ಆದ್ಮೇಲೆನಾ? ಮಾತಾಡು. ಏಪ್ರಿಲ್ ಆದ್ಮೇಲೆನಾ? ಅದಂತ ಅಲ್ವಾ ಮಧ್ಯದಲ್ಲಿ ಕೊಡ್ರು ಎಂತ